ಬಾಸ್ ನಿನ್ನೆಲ್ಲ ಎಪಿಸೋಡ್ನಲ್ಲಿ ಸುದೀಪ್ ಅವರು ತ್ರಿವಿಕ್ರಮ್ ಮತ್ತು ಮಂಜು ಅವರ ವಿಡಿಯೋವನ್ನು ತೋರಿಸಿದರು. ತ್ರಿವಿಕ್ರಮ್ ಮಂಜು ಮನೆಯ ಎಲ್ಲರ ಮುಂದೆ ನಾವು ಜಗಳ ಆಡ್ದಂಗೆ ಇರೋಣ, ಬಟ್ ಅವರಿಬ್ಬರು ಕೂಡಿ ಒಳಗಡೆ ಪ್ಲ್ಯಾನ್ ಮಾಡಿದ್ರು. ಮಂಜು ನಾನು ನೀನು ಕೂಡಿದ್ರೆ ಇಡೀ ಮನೆ ಏನು ನಾವು ಬೇಕಾದಂಗೆ ಆಟ ಆಡಿಸ್ಬೋದು ಅವರಿಗೆ ಅಂತ ಮಾತಾಡ್ಕೊಂಡಿದ್ರು. ಅದೆಲ್ಲ ಎಲ್ಲರೂ ವಿಡಿಯೋ ನೋಡಿ ಶಾಕ್ ಆದರು. ಹನುಮಂತು ಮತ್ತು ಧನರಾಜ್ ಅವರು ಶೋಭಾ ಅವರ ಬಗ್ಗೆ ಶೋಭಾ ಎಷ್ಟು ಮಾತಾಡ್ತಾಳೆ, ಹಾಗೆ ಮಾತಾಡ್ತಿರ್ತಾಳೆ, ಅವಳು ಮಾತಾಡೋದು ನೋಡಿದ್ರೆ ಯಪ್ಪ ನಿನ್ನ ಕಾಲಿಗೆ ಬಿಡ್ತೀನಿ, ನನಗೆ ಬಿಟ್ಟುಬಿಡು, ನಮ್ಗೇನು ಶೋಭಾ ಅಕ್ಕನ ಜೊತೆ ಮಾತಾಡೋಕ್ಕಾಗಲ್ಲ ಬಿಡು, ನಮ್ಮ ಜೊತೆ ಏನಾದರೂ ಜಗಳಕ್ಕೆ ಬಂದುಬಿಟ್ರೆ ನಮ್ಮ ಗುಂಪಿನಲ್ಲಿ ನಾವಿಬ್ಬರೇ ಇರೋಣ ಅಂತ ಹೇಳಿರೋದು. ಹಾಗೆ ಮಾತಾಡಿರುವ ವಿಡಿಯೋವನ್ನು ತೋರಿಸಿದ್ರು. ಮಂಜು ಅವರು ಕಿಚ್ಚನ ಚಪ್ಪಾಳೆಯನ್ನು ಪಡೆದರು. ಚೈತ್ರ ಅಕ್ಕ ಅವರಿಗೂ ಹೊಗಳಿದರು. ಚೈತ್ರ ಅಕ್ಕ ಐಶ್ವರ್ಯಾಗೆ ಹೇಗೆ ಗೊತ್ತಿಲ್ದಂಗೆ ದುಡ್ಡನ್ನು ಕಳವು ಮಾಡಿಕೊಂಡ್ರು, ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದರು. ಮತ್ತು ರಜತ್ಗೆ ಚೆನ್ನಾಗಿ ಆಡಿದೀಯಾ, ಬಟ್ ಏನು ಅಂದರೆ ಮಾತಿನ ಮೇಲೆ ಹಿಡಿತವಿರಲಿ, ಜಾಸ್ತಿ ಮಾತಾಡೋದು ಹಾಗೆ ಹೀಗೆ ಮಾತಾಡಿದ್ರೆ ಬಿಗ್ ಬಾಸ್ ಮನೆ ಬಾಗಿಲು ಯಾವಾಗಲೂ ಅಲ್ಲೇ ಇರುತ್ತೆ, ಯಾವಾಗ ಬೇಕಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು. ಒಂದು ಕೀ ಬಿಗ್ ಬಾಸ್ ಹತ್ರ ಇದ್ದರೆ ಇನ್ನೊಂದು ಕೀ ನನ್ನ ಹತ್ರ ಇರುತ್ತೆ, ನಾನು ಬೇಕಾದಾಗ ಹೊರಗಡೆ ಹಾಕ್ಬೋದು ಅಂತ ರಜತ್ಗೆ ಮಾಡಿದರು ಸುದೀಪ್ ಅವರು. ಐಶ್ವರ್ಯ ಶಶಿ ಅವ್ರಿಗೆ ನೀವು ಬರೀ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಏನಾದರೂ ಆಟದ ಕಡೆ ಲಕ್ಷ್ಯ ಕೊಡಿ, ಈ ವಾರ ಇಬ್ಬರು ಕಾಣಿಸ್ಕೊಂಡಿಲ್ಲ, ಚೆನ್ನಾಗಿ ಆಟ ಆಡಿ, ನಿಮ್ಮ ಆಟದ ಕಡೆ ಲಕ್ಷ್ಯನೇ ನಿಮಗೆ ಕಮ್ಮಿ ಆಗಿಬಿಟ್ಟಿದೆ, ಆಟದ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಶಶಿ ಅವರಿಗೆ ಮತ್ತು ಐಶ್ವರ್ಯಗೆ ಹೇಳಿದರು. ಮೋಕ್ಷಿತಾ ಅವರಿಗೆ ಚೆನ್ನಾಗಿ ಮಾಡಿದ್ದೀರಾ, ಬಟ್ ನೋಡ್ಕೊಂಡು ಮಾತಾಡಿ, ಎಲ್ಲರ ಜೊತೆ ಚೆನ್ನಾಗಿರಿ ಅಂತ ಹೇಳಿದರು. ನಾಮಿನೇಟ್ ಮಾಡಬೇಕು ಅಂದರೆ ಏನೇನೋ ರೀಸನ್ಸ್ ಕೊಡ್ತೀರಾ, ಒಳ್ಳೆ ಚೆನ್ನಾಗಿರೋ ರೀಸನ್ಸ್ ಕೊಡಿ ಅಂತ ಹೇಳಿದರು.